ಸಭಾಂಗಣದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ಹಾಗೆಯೇ ಹುಬ್ಬಳ್ಳಿ ಮಹಾನಗರ ಜನತೆಗೆ ನಮಸ್ಕರಿಸ್ತಾ ಎಂಟು ಮುದ್ದ ನಮ್ಮ ಶ್ರೀನಿವಾಸರು ನನ್ನ ಹತ್ರ ಬಂದು ನಮಗೆ ಅಕ್ಷಯ್ ಗಂಗಾಧರ್ ಅವರು ಅವ್ರನ್ನ ಕರ್ಕೊಂಡು ಬಂದರು. ಹಾಗೆಯೇ ನನ್ನ ಗಾಂಧಿನಗರ ಮಿತ್ರ ಶ್ರೀಧರ್ ಅವರು ನಿರ್ದೇಶಕರು ಹಂಚಿಕೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾವು ಇದನ್ನು ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂತಹ ಅಷ್ಟು ಅವರು ನರೇಟ್ ಮಾಡೋದಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು. ಪ್ರತಿಯೊಂದು ಕೂಡ ನನ್ನ ಕೂತಂಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟರ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ನೀವು ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವು ಟೆಕ್ನಿಷಿಯನ್ಸ್ಗಳು, ಅವ್ರ ಹತ್ರ ಸೆಪ್ರೇಟ್. ಯಾಕೆ ಅಂದರೆ ಅವ್ರು ನಿಮ್ಮನ್ನು ಆಮೇಲೆ ಬಿಡಲ್ಲ, ಸಿಗಾಕೊಂಡ್ಬಿಡ್ತೈತಿ. ಅದರಿಂದ ಅದು ನಾನು ಸಂಗೀತ ಹೇಳಿದೆ, ಅದು ಯಾರು ಅನ್ನೋದನ್ನು ಹೇಳ್ತೀನಿ ನೋಡಿ, ಆಮೇಲೆ ಆಫ್ ರೆಕಾರ್ಡ್ ಕೇಳ್ಕೊಳ್ಳಿ ಹೇಳ್ತಾರೆ. ನಾನು ಇವತ್ತು ಬಹಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದರೆ, ಒಂದು ನಮ್ಮ ಗುರುಗಳನ್ನ ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ದು, ಅವ್ರ ಶಿಷ್ಯರಾಗಿ ಅವರನ್ನ ಇವತ್ತಿಲ್ಲಿ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ, ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿಯಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರಿ, ಅದು ನಿಮ್ಮ ವಿನಮ್ರತೆಯನ್ನ, ಗುರು ಪೂಜೆಯನ್ನ, ಗುರು ಧರ್ಮವನ್ನ, ನಿಮ್ಮ ಸಾತ್ವಿಕತೆಯನ್ನ ಎತ್ತಿ ಹಿಡಿಯುತ್ತೆ ಅಂದರೂ ಕೂಡ ತಪ್ಪಾಗಲಾರದು. ಹಾಗೆಯೇ ನನಗೆ ಮಾಧ್ಯಮದ ಮಿತ್ರರು ಆಗಲೇ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದ ಮಾತಾಡೋಂಗಿಲ್ಲ ಅಂತ. ಗೊತ್ತಾಯ್ತು 5 ನಿಮಿಷನ ಓಕೆ ಮುಗಿಸಿದ್ದು. ನಾನು ಇವತ್ತಿನ ಬೇಗ ಮುಗಿಸೋದಕ್ಕೆ ಎಲ್ಲರಿಗೂ ಮಾತಾಡೋಕ್ಕಾಗ್ತಾ ಇಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋದು ಬ್ಯಾಕ್ಗ್ರೌಂಡು, ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು. ಅವರು ಆಯ್ಕೆ ಮಾಡಿ ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಅದು ಭಾಳ ವಿಭಿನ್ನವಾಗಿದೆ, ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರದು. ಅದನ್ನು ಸುಮ್ಮನೆ ಜಿಸ್ಟ್ ಕೇಳಿದೆ, ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಬ್ಬರನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ, ಅದಕ್ಕೆ ಏನು ಅಂತ ಒಂದು ಸಬ್ಜೆಕ್ಟನ್ನು ಕೈಗೆ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡು, ಇನ್ನೇನೋ ನಿಂತ್ಕೊಂಡು ಏನೋ ಮಾಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂತೇಳಿ ನಮ್ಮ ಕಾಕ್ರೋಚ್ ಅಂತಿದ್ದೀರಲ್ವ, ತಾವು ಕೂಡ ಆ್ಯಕ್ಟ್ ಮಾಡಿದ್ರಿ. ಆದರೆ ಇವೊಂದು ಖುಷಿಯಾಗಿದ್ದು ಏನಪ್ಪ ಅಂದರೆ, ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷ್ನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷ್ನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿದ್ದಿತ್ತಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ ಆಯಿತು. ಆಮೇಲೆ ನನಗೆ ಇವತ್ತೊಂದು ವಿಶೇಷವಾಗಿ ಇವತ್ತು ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗಿತು. ನನಗೆ ಯಾವುದು ಕಾಕತಾಳೀಯ ಆಗ್ತಿರೋ ಅಥವಾ ಅದು ಯಾವುದು ಪೂರ್ವಜನ್ಮದ ಪುಣ್ಯ ಆಗ್ತಿರೋ, ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನಿಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್ ಅವರು. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಹೊರಗಡೆ ಹೋದವನು ಬರ್ತೀನಿ, ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆಗೆ ಕೂತಿದ್ದೆ, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನೋಡ್ಕೊಂಡು. ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದರು. ನಾನು ಮೇಡಮ್ ಇಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ್ರ, ಹಾಂ ಮೇಲ್ಗಡೆ ಇದ್ದು ಮುಗಿಸ್ಕೊಂಡು ಬಂದೆ ಅಂತ ಹೇಳಿ, ನಾನು ಅವರು ನನ್ನ ಚಿತ್ರದ
ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ, ಅವ್ರ ರೆಮ್ಯುನರೇಷನ್ನ ಅವರು ಎತ್ತಿ ನನ್ನ ಕೈ ವಾಪಸ್ ಕೊಟ್ಟರು. ಏನು ಮೇಡಮ್ ಇದು ಅಂತ ಕೇಳಿದೆ. ಇಲ್ಲ ಸರ್ ಇಟ್ಕೊಳ್ಳಿ ಹೇಳ್ತೀನಿ ಅಂದರು. ಅದು 7,000 ಜನ ಇತ್ತದು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂಥೇಳಿ ನಿಮಗೆ ನಾನು ಏನು ಕೇಳಲ್ಲ, ಒಂದು ಇದನ್ನ ಅಷ್ಟೇ ಕೊಟ್ಬಿಡಿ ಸರಿ ಅಂತ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು. ಯಾಕೆ ಮೇಡಮ್ ಏನು ವಿಷಯ? ಇಲ್ಲ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಹೇಳೋದು ನಾನು ಹೆಂಗೆ ತಗೊಳ್ಳಿ ಅಂತ. ಇಲ್ಲ ಸರ್ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ. ಮೇಡಮ್ ವಾಯ್ಸ್ ರೆಕಾರ್ಡ್ ಆಗಿದೆಯಲ್ವಾ? ಆಗಿದೆ, ಬಟ್ ಅದೇನೋ ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದಿದ್ದಾರೆ, ತೆಗೆದು ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ ಅಂದರು. ನಾನು ಏನು ಮೇಡಮ್ ಏನು ಇಲ್ಲ ಸರ್ ಎರೇಸ್ ಮಾಡಿದರೆ ನಾನು ಮೇಡಮ್ ಒಂದು ಕೆಲಸ ಮಾಡಿ, ನಾನು ಕೊಟ್ಟಿದ್ದು ನಾವು ವಾಪಸ್ ತಗೋಬಾರ್ದು, ದಯಮಾಡಿ ಇದು ನನ್ನ ಮುಂದಿನ ಚಿತ್ರದ ಅಡ್ವಾನ್ಸ್ ಅಂತ ತಿಳ್ಕೊಳ್ಳಿ ಅಂದೆ. ನೀವು ಮುಂದಿನ ಚಿತ್ರ ಮಾಡಿದ್ರೆ ನಾನು ಹಾಡ್ತೀನಲ್ಲ, ಹಾಡಂಬೇ ನನಗೆ ತಗೊಂಡು ರೂಢಿ ಇದೆ ಬೇರೆ, ಮೊದಲೇ ಹಣ ಇಸ್ಕೊಂಡು ಹಾಡು ಹೇಳಿ ನನಗೆ ರೂಢಿ ಇಲ್ಲ ಒಂದು ಕೆಲಸ, ದಯವಿಟ್ಟು ಇದನ್ನು ವಾಪಸ್ ಇಟ್ಕೊಳ್ಳಿ ಅಂತ. ನನ್ನ ಸಿನಿಮಾ ರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವನ್ನೆಲ್ಲ ಹೇಳಿದಾಗ ಯಾರೂ ಕೂಡ ನಂಬ್ತಿರ್ಲಿಲ್ಲ. ಅಂದರೆ ಅಂಥ ಒಂದು ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ, ಯಾಕೆ 50 ವರ್ಷ ಆದರೂ ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದರೆ ಅಂಥ ಒಂದು ಗುಣಲಕ್ಷಣಗಳನ್ನು ಅವರು ಮೈಗೂಡಿಸ್ಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದಲ್ಲೇ ಆಗಿರೋದ್ರಿಂದ ಬ್ರದರ್ಸ್ ಇದನ್ನು ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವ್ರ ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಕಾಕತಾಳೀಯನೋ ಏನೋ ಕೊಟ್ಟರೆ ಎಲ್ಲವೂ ಮೈ ಹೊಡ್ತು. ಅಲ್ಲಿಂದ ನಾನು ಅಂದರೆ ಬೆಂಗಳೂರಿಂದ ಇಲ್ಲಿ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಭಾಳಷ್ಟು ಜನ ಟೆಕ್ನಿಷಿಯನ್ಸ್ಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು. ಆದರೆ ನಮ್ಮ ಎಲ್ಲ ಪತ್ರಕರ್ತರು ಇಂಟು ಕೊಡ್ತಾ ಇದ್ದಾರೆ, ಮುಗಿಸು ಸಾಕು ಅಂತೇಳಿ ಮುಗಿಸ್ಕೊಳ್ಳೋಣ ಸರ್. ಅಲ್ಲ ಅದು ಭಾಷಣ ಮಾಡೋದು ಲೇಟಾಗಿ ಭಾಷಣ ಮಾಡೋದು ಏನಾಗುತ್ತೆ ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಂದಾಗ ಅದೊಂದು ಹೇಳಬೇಕಾಗಿತ್ತು. ಹಿಂಗೆ ಭಾಷಣ ಮಾಡ್ತಾ ಮಾಡ್ತಾನೆ ಇದ್ದಂತೆ ಭಾಷಣ ಯಾರೋ ಕರೆದು ಬಂದು ಮಾತಾಡಿದ್ರೆ ನೋಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದು ಆಚೆಗೆ ಹೋದ್ರಂತೆ. ಒಳಗಡೆ ಬಂದು ಇನ್ನೂ ಮಾತಾಡ್ತಾನೆ ಇದ್ದಂತೆ. ಇದು ಯಾರು ಏನು ಅಂತ ಹೇಳ್ಬಿಟ್ಟು ಅಲ್ಲಿದ್ದವರೊಬ್ಬ ಮೆತ್ತು ಒಂದು ಕಲ್ಲು ಹಿಂಗೆ ಅಂದಂತೆ. ಅವ್ರೇನು ಬೀಳಿದ್ವಲ್ಲ ಕಲ್ಲು ಓಡಿ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಅಲ್ಲಾರೋ ಒಬ್ಬನಿದ್ದ ಮೆತ್ತು ಒಂದು ಚೀಟಿ ಕಳಿಸಿ, ತಗೊಳಪ್ಪ ಚೀಟಿ ನೋಡ್ಬಿಟ್ಟು ಸೈಡಿಗೆ ಬಿಸಾಕಿ ಮಾತಾಡ್ತಾನೆ ಇದ್ದಂತೆ. ಓಹೋ ಇದು ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಎದ್ದು ಹೊರಗಡೆ ಹೋಗುವ. ಒಳಗೆ ಬಂದು ಯಾರು 4 ಜನ ಕುಂತಾರೆ, ಅವ್ರಿಗೆ ಮಾತಾಡ್ತಾ ಇದ್ದಂತೆ. ಹಿಂದೆ ಕಡೆಯಿಂದ ಬಂದು ಒಬ್ಬ ಶರ್ಟ್ ಹೇಳೋದು ಸಾಕು ನಿಲ್ಸಪ್ಪ ನಿಮ್ಮ ಪಾಟ್ನ ಅಂತ. ನಾನು ಶರ್ಟ್ ಬಿಚ್ಕೊಡ್ತೇನೆ, ಮಾತಾಡೋದು ನಿಲ್ಸಲ್ಲ ಅಂತ. ಹಂಗಂದ ತಕ್ಷಣ ಯಾರೋ ವರ್ಕೌಟ್ ಆಗಲ್ಲ ಅಂತ ಸೆಂಟರ್ನೇ ಕೂತಾರೆ. ನಮ್ಮ ಎಸ್ ಪಿ ಸಾಹೇಬ್ ಬಂದವಲ್ಲ, ಆ ಥರದವ್ರು ಯಾರೋ ಒಬ್ಬರು ಗನ್ ಹಿಡಿಯಕ್ಕೆ ಅಂತಂತವ್ರು. ಇಲ್ಲಪ್ಪ ನಾನು ನಿಂದಿಸ್ಕೊಡ್ತೀನಿ ನಾನು. ಇಲ್ಲ ನೀ ಮಾತಾಡೋ, ಅದು ನಿನ್ನ ಕರ್ಕೊಂಡು ನಿನ್ನ ಮೈ ಕೊಟ್ಟು ನೀನು ಭಾಷಣ ಮಾಡಕ್ಕೆ ಹಚ್ಚಿದ್ದಾನೆ, ಅವನು ಯಾರು ಅಂತ ತೋರಿಸು ಅಂತ. ಸೊ ಹೀಗಾಗಿ ಅವನು ಕೊಲ್ತಾನೆ ಅಂತ. ಹೀಗಾಗಿ ನನ್ನದನ್ನ ಇವತ್ತು ಏನು ಕರೆದು ಭಾಷಣ ಮಾಡೋಕ್ಕೆ ನಿಲ್ಲಿಸಿದರೆ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ರಸನ್ನ ಅವರಿಗೆ ಇವತ್ತು ಡಬಲ್ ಧಮಾಕ ಒಂದು ಆಡಿಯೋ ಲಾಂಚ್ ಆಗ್ತಾ ಇದೆ. ಇನ್ನೊಂದು ಸಂಗೀತ ಮ್ಯಾಮ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಗೌರವ ಸಮರ್ಪಣೆ ಇದೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಚಂದ್ರ ಸರ್. ಮಾನಿಟರ್ಸ್ ಇಲ್ಲಿ ಕೇಳಿಸ್ತಾರಲ್ಲ? ಸೊ ಗುರುಗಳೇ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಗುರುಗಳು ನಮಸ್ಕಾರ. ಅಮ್ಮ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 2015ರಲ್ಲಿ ಒಂದು ಫೈನ್ ಡೇ ನಾನು ಕೆಲಸ ಬಿಟ್ಟು ಹಾಡ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು ಕಂಟಿನ್ಯೂಸ್ ಆಗಿ ಐ ವಾಸ್ ಇಂಟು ಸಿಂಗಿಂಗ್, ಹಾಡ್ಕೊಂಡು ಹಾಗೆ ನನ್ನ ಜರ್ನಿ ನಡೀತಾ ಇತ್ತು. ಸೊ ನಮ್ಮದು ಸ್ಮಾಲ್ ಟೀಮ್ ಇದ್ದಿದ್ದು ದೊಡ್ಡ ಟೀಮ್ ಆಯಿತು. ನನ್ನ ಟೀಮ್ ಮೆಂಬರ್ ಇಲ್ಲೇ ಇದ್ದಾರೆ, ರಾಹುಲ್ ಶಿವಕುಮಾರ್.
ಸೊ ಅದು ಹಾಗೆ ಬೆಳೀತಾ ಬೆಳೀತಾ ನಾವು ಚಿಕ್ಕ ಪ್ರೋಗ್ರಾಮ್ಸಿಂದ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರನ್ನ ಉತ್ಸವ ಅಂತ ಒಂದು ಪ್ರೋಗ್ರಾಮ್, ತುಂಬ ದೊಡ್ಡ ಪ್ರೋಗ್ರಾಮ್ ಈ ಕಡೆ ನಡೆಯುತ್ತೆ ಮುಧೋಳಲ್ಲಿ. ಸೊ ಆ ಪ್ರೋಗ್ರಾಮ್ ಅಲ್ಲಿ ನಮ್ದೊಂದು ಪರ್ಫಾರ್ಮೆನ್ಸ್ ಇತ್ತು. ಸೊ ಆ ಪರ್ಫಾರ್ಮೆನ್ಸಲ್ಲಿ ಹೋಗುವಾಗ ನಾವು ಅಲ್ಲಿ ಲಿಸ್ಟನ್ನು ನೋಡಿದಾಗ ಸಂಗೀತ ಕಟ್ಟಿ ಮ್ಯಾಮ್ ಹೆಸರು ಇತ್ತು ಅದರಲ್ಲಿ. ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ ಪ್ರೋಗ್ರಾಮ್ ಆಗಿ ಒಂದು 3-4 ಪ್ರೋಗ್ರಾಮ್ ಆದಮೇಲೆ ನಮ್ಮ ಬ್ಯಾಂಡ್ ಪ್ರೋಗ್ರಾಮ್ ಇತ್ತು. ಸೊ 23ನೇ ತಾರೀಕು ಫೆಬ್ರವರಿ 2018. ಸೊ ಆವತ್ತಿನ ದಿವಸ ನನ್ನ ಗುರುಗಳ ಹತ್ರ ನನ್ನ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ಮೀಟ್ ಮಾಡಿದ್ದು. ಸೊ ಆವತ್ತಿಂದ ಅವ್ರ ಆಶೀರ್ವಾದ ನನಗೆ ಸಿಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಶಿ ಹಸ್ ಬೀನ್ ಲೈಕ್ ಅ ಗೈಡ್ ಆ್ಯಂಡ್ ಅ ಫಿಲಾಸಫರ್ ಟು ಮೀ ಆಲ್ ದ ಟೈಮ್. ಸೊ ನಾನು ಐ ಥಿಂಕ್ ನಾನು ಆ ಒಂದು ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದರೆ 2018 23ನೇ ತಾರೀಕು ಫೆಬ್ರವರಿ ಆ ಒಂದು ಗುರು ಶಿಷ್ಯ ಪರಂಪರಾನಲ್ಲಿ ಅವರ ಒಂದು ಟ್ಯೂಟಲೇಜ್ಗೆ ನಾನು ಸೇರಿಕೊಂಡೆ. ಇವತ್ತು ನಾನೇನಿದ್ದೀನಿ ಅದು ತೃಣ ಮಾತ್ರ. ಸೊ ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ಅರ್ಹತೆಯೂ ಇಲ್ಲ ಇಲ್ಲಿ. ಬಟ್ ಒಬ್ಬ ಶಿಷ್ಯನಾದವನಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ಬಿಟ್ಟು ಒಂದು ಸಿನಿಮಾನಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮ್ಯೂಸಿಕ್ ಲಾಂಚ್ ಈಸ್ ಅನದರ್ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಅ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಎಷ್ಟು ಒಂದು ಭಾಗ್ಯದ ವಿಷಯ ಅಂತಂದರೆ, ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟುಡಿಯೋಸ್ ಹಾಗೆ ACE22 ಟೀಮಿಂದ ಈ ಒಂದು ಸದವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತ್ಯ ಸರ್, ಪವೀಂದ್ರ ಸರ್, ಸೂರ್ಯ ಸರ್, ಶೌರ್ಯ ಸರ್, ರೋಹನ್ ಸರ್. ಸೊ ದಿಸ್ ಗೋಸ್ ಔಟ್ ಟು ದ್ಯಾಮ್ ಆಲ್ಸೋ ಬಿಕಾಸ್ ಅವರ್ ಟೀಮ್ ರೆಕಗ್ನೈಸ್ ದ ಎಮೋಷನ್ಸ್ ಆಫ್ ಅ ಮ್ಯೂಸಿಷಿಯನ್. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. I am out of words. Thank you so much. Lot of things ಇವಗಿನ್ನ ಮುಂದೆ full it will be music all the way and I'll pass it over to Shamira ma'am. Thank you so much ma'am. Gurugal. Okay, आता तो बोलिए ना. So look here once again. ಈಗ ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ಅದಕ್ಕೆ ಅಭಿಯಾನದಲ್ಲಿ